ಮುಂಗಾರು ಮಳೆ ಯಾವಾಗ ರಿಲೀಸ್ ಆಯ್ತು ಅಂತ ಎಲ್ಲರೂ ಹೇಳ್ತೀವಲ್ಲ. ಅಂಡ್ ನನ್ನ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರು ಚುಡಾಯಿಸೋದು ಗಿಡಾಯಿಸೋದು ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ವಾಟ್ಸ್ಆಪ್ ಮೆಸೇಜ್ ಏನ್ ಬಂತು, ಸ್ಟೇಟಸ್ ಯಾರು ಎಷ್ಟು ಜನ ನೋಡಿದ್ರು, ನೆವರ್ ಗಿವ್ ಅಪ್. ಆಗುತ್ತೆ, ಯಾವ್ದಾದ್ರೂ ಆಗುತ್ತೆ, ಒಂದಿನ ಆಗುತ್ತೆ, ವೆಯ್ಟ್ ಮಾಡ್ಬೇಕು. ಇಂಟರ್ವ್ಯೂನಲ್ಲೂ ಕೇಸ್ AC ಆಗಿತ್ತು, ಬಟ್ DYSP ಬಂದೆ. ಯಾಕಂದ್ರೆ ನಂಗೆ ಯೂನಿಫಾರ್ಮ್ ಸರ್ವಿಸ್ ಅಂದ್ರೆ ಬಹಳ ಇಷ್ಟ. ಹಾರ್ಡ್ ವರ್ಕ್ ಹೇಗ್ ಮಾಡಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಕೆಲವ್ರು ಏನ್ ಮಾಡ್ತೀವಿ, ನಾವು ಬರೇ ಓದು ಅಂದ್ರೆ ಬರೇ ಓದೋದು, ಇಲ್ಲ ಅಂದ್ರೆ ಫಿಸಿಕಲ್ ರನ್ನಿಂಗ್ ಮಾಡು ಅಂದ್ರೆ ಬರೇ ರನ್ನಿಂಗ್ ಮಾಡೋದು. ಈ ತರ ಮಾಡಬಾರ್ದು. ನೀವೇನ್ ಬೇಕು, ದಿನಕ್ಕೆ 24 ತಾಸಿದೆ, 24 ತಾಸನ್ನ ಜುಡಿಷಿಯಸ್ ಆಗಿ ಡಿವೈಡ್ ಮಾಡಬೇಕು. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀನಿ, ಸೇ ಫಾರ್ ಎಕ್ಸಾಂಪಲ್ ಈ ಹುಡುಗ ಬೆಳಿಗ್ಗೆ 4 ಗಂಟೆಗೆ ಕೆಲವ್ರು ಹೇಳ್ತಾರೆ, ಇನ್ ಕೆಲವರು 8 ಗಂಟೆಗೆ ಹೇಳ್ತಾರೆ, ಇನ್ ಕೆಲವ್ರು 10 ಗಂಟೆಗೆ ಹೇಳ್ತಾರೆ. ಸೊ ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನೀವ್ ಎದ್ದಿದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿದ್ದೇನು, ಇವತ್ತಿನ ದಿವಸ ನಾನು ಏನೇನ್ ಮಾಡ್ಬೇಕು, ಹೌದಲ್ವಾ? ಇವತ್ತು ಸೋಮವಾರ, ದಿನಾಂಕ 1/3/2021. ಇವತ್ತು ನಾನು ಏನ್ ಮಾಡ್ಬೇಕು ಲಿಸ್ಟ್ ಹಾಕೊಬೇಕು. 1 2 3 4 ಅಂತ ಲಿಸ್ಟ್ ಹಾಕೊಬೇಕು. ಕೆಲವ್ರು ಹೇಳ್ತಾರೆ ನಾನು 20 ತಾಸು ಓದೆ, 15 ತಾಸು ಓದೆ. ನೀವು ಎಷ್ಟು ತಾಸು ಓದ್ತೀರಾ ಅದು ನಿಮಗ್ ಬಿಟ್ಟಿದ್ದು. ಕೆಲವರು 3 ತಾಸು ಓದ್ತಾರೆ, ಕೆಲವರು 6 ತಾಸು ಓದ್ತಾರೆ, ಡಿಪೆಂಡಿಂಗ್ ಅಪಾನ್ ಯೋರ್ IQ ಮತ್ತೆ ಗ್ರಾಸ್ಪಿಂಗ್ ಲೆವೆಲ್. ಹೌದಾ? ಅದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಮುಂಗಾರು ಮಳೆ ಯಾವಾಗ ರಿಲೀಸ್ ಆಯ್ತು ಅಂತ ಎಲ್ಲರೂ ಹೇಳ್ತೀವಲ್ಲ. ಮತ್ತೆ ಓದೋದ್ರ ಬಗ್ಗೆ ಯಾಕೆ ನೆನ್ಪಿರೋದಿಲ್ಲ ನಮ್ಗೆ? ಹಾ, ಇವಾಗ ಮೆಂಟಲ್ ಎಬಿಲಿಟಿದು ಯಾವ್ದಾದ್ರು ಒಂದು ಫಾರ್ಮುಲಾ ಇದೆ ಅಂದ್ರೆ ಅದು ನೆನಪಾಗೋದಿಲ್ಲ ನಮ್ಗೆ. ಮುಂಗಾರು ಮಳೆನಲ್ಲಿ ಪೂಜಾ ಗಾಂಧಿ ಫಸ್ಟ್ ಫಿಲಮ್, ಇದು ನೆನ್ಪಿರೋವಾಗ ಇದು ಯಾಕೆ ನೆನ್ಪಿರೋದಿಲ್ಲ? ಇಂಟ್ರೆಸ್ಟ್ ಕೊಟ್ಟು ಓದ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ನಾವು ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ತೀವಿ ಅದು ನಮ್ಮ ಶಾರ್ಟ್ ಟರ್ಮ್ ಮೆಮರಿ, ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇವ್ ಆಗುತ್ತೆ. ಹೌದಾ? ಸೊ ನೀವು ಓದೋವಾಗ ಪ್ರತಿದಿನ ಏನ್ ಮಾಡ್ತೀರಾ, ಅಬ್ರಪ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀರಾ. ನೋ, ಹಂಗ್ ಮಾಡ್ಬಾರ್ದು. ಫಸ್ಟ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ, 2 ನಿಮಿಷ ಡೀಪ್ ಬ್ರೀದಿಂಗ್ ಮಾಡ್ಬೇಕು. ಅನುಲೋಮ ವಿಲೋಮ ಡೀಪ್ ಬ್ರೀದಿಂಗ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಅನ್ಸುತ್ತೆ ಒನ್ ಪಾಯಿಂಟ್ ಆಫ್ ಟೈಮ್, ಹೌದು ನಾನು ಇವಾಗ ರೆಡಿ ಇದೀನಿ ಓದೋದಕ್ಕೆ ಅಂತ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಅವಾಗಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಬ್ರಪ್ಟ್ ಆಗಿ ಯಾವತ್ತೂ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಡ್ರಿ. ಕೆಲವ್ರು ಎದ್ದಿದ ತಕ್ಷಣ ಅಲ್ಲೇ ಬೆಡ್ ಮೇಲೆ ಬುಕ್ ಇಟ್ಕೊಂಡಿರ್ತಾರೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಡು. ಹಂಗ್ ಮಾಡ್ಬಾರ್ದು. ಎದ್ದಿದ ತಕ್ಷಣ 5 ನಿಮಿಷ ನಾರ್ಮಲ್ಸಿಗೆ ಬರ್ಬೇಕು. ಯಾಕಂದ್ರೆ ನಿದ್ದೆ ಮೂಡಿಂದ ನಾರ್ಮಲ್ಸಿಗೆ ಬರ್ಬೇಕು. ನೀವು ನಿದ್ದೆ ಮೂಡಲ್ಲಿ ಏನೋದ್ರು ತಲೆಗೆ ಹೋಗೋದಿಲ್ಲ. 2 ನಿಮಿಷ ಮೆಡಿಟೇಷನ್ ಮಾಡ್ಬೇಕು. 2 ನಿಮಿಷ ಸುಮ್ಮನೆ ಕೂತ್ಕೊಬೇಕು, ಯಾರ ಹತ್ರ ಮಾತಾಡ್ಬಾರ್ದು. ಕೆಲವ್ರಿಗೊಂದು ದುರಭ್ಯಾಸ ಏನು, ಬೆಳಿಗ್ಗೆ ಎದ್ದಿದ ತಕ್ಷಣ ವಾಟ್ಸ್ಆಪ್ ಮೆಸೇಜ್ ಏನ್ ಬಂತು, ಸ್ಟೇಟಸ್ ಯಾರು ಎಷ್ಟು ಜನ ನೋಡಿದ್ರು, ಹೌದಲ್ವಾ? ಎಸ್, ಅದನ್ನ ಸ್ಟಾಪ್ ಮಾಡ್ಬೇಕು. ಹೌದಾ? ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ನೋಡಬಾರ್ದು. ಬೆಳಿಗ್ಗೆ ಎದ್ದಿದ ತಕ್ಷಣ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ನಿಮ್ ತಂದೆ ತಾಯಿನ ನೆನಪಿಸ್ಕೊಳ್ಳಿ. ನಿಮ್ ತಂದೆ ತಾಯಿ ಎಲ್ಲೋ ಇರ್ತಾರೆ, ಹೌದಾ? ಇಲ್ಲಿ ಕೆಲವರು ಬಾಗಲಕೋಟೆಯಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ. ದಯವಿಟ್ಟು ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡಿ ಎಷ್ಟು ಕಷ್ಟ ಬಿದ್ದು ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಾ ಇದಾರೆ, ಕೋಚಿಂಗ್ ಕ್ಲಾಸ್ ಕಳಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ 1 ನಿಮಿಷ ಯೋಚನೆ ಮಾಡ್ಬೇಕು. 2 ನಿಮಿಷ ಪ್ರಾಣಾಯಾಮ, 2 ನಿಮಿಷ ಸೈಲೆಂಟ್ ಆಗಿ ಕೂತ್ಕೊಳ್ಳೋದು, 1 ನಿಮಿಷ ತಂದೆ ತಾಯಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು. 5 ನಿಮಿಷ ಮುಗೀತು. ಇವಾಗ ಯು ಆರ್ ರೆಡಿ ಫಾರ್ ಪ್ರಿಪ್ರೇಷನ್. ಒಂದ್ಸತಿ ನೀವು ರೆಡಿ ಆಗಿದ ತಕ್ಷಣ ಏನ್ ಮಾಡ್ಬೇಕು, ನೀವು ಪ್ರಯಾರಿಟಿ ಮಾಡ್ಕೊಂಡಿರ್ತಿರಲ್ಲ, ಲಿಸ್ಟ್ ಮಾಡ್ಕೊಂಡಿರ್ತಿರಲ್ಲ. ಇವತ್ತು ನಾ ಮೆಂಟಲ್ ಎಬಿಲಿಟಿ ಓದ್ತೀನಿ, ಇವತ್ತು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತೀನಿ, ಹೌದಲ್ವಾ? ಆ ಕಡೆ ಲಾಸ್ಟ್. ಸೊ ಒಂದೊಂದು ಲಿಸ್ಟ್ ಮಾಡೋವಾಗೂ ನೀವು ಅದ್ರದ್ದು ಎಷ್ಟು ನಿಮ್ಗೆ ಗ್ರಾಸ್ಪಿಂಗ್ ಪವರ್. ಯಾಕಂದ್ರೆ ಕೆಲವ್ರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ತೀರಾ, ಆರ್ಟ್ಸ್ ಅರ್ಥ ಆಗ್ತಾರಲ್ಲ. ಇನ್ ಕೆಲವ್ರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತೀರಾ, ಸೈನ್ಸ್ ಸ್ವಲ್ಪ ಕಷ್ಟ ಆಗ್ತಾರತ್ತೆ. ಯಾವ್ದು ಕಷ್ಟ ಅಲ್ಲ, ಯಾವ್ದು ಈಸಿ ಅಲ್ಲ, ಎಲ್ಲ ನಮ್ಮ ಮೇಲೆ ಡಿಪೆಂಡ್. ಇವಾಗ ಹೇಳಿದ್ರಲ್ಲ ಇಂಟ್ರೆಸ್ಟ್ ಅಂತ, ಆ ತರ ಇಂಟ್ರೆಸ್ಟ್ ಇಟ್ಟು ಯಾವ್ದು ನೋಡ್ತೀವಿ ಅದು ನಮ್ಮ ತಲೆಯಲ್ಲಿರುತ್ತೆ. ಜಸ್ಟ್ ಎಕ್ಸಾಂಪಲ್ ನಾ ಕೊಟ್ಟಿದ್ದಷ್ಟೇ, ಮುಂಗಾರು ಮಳೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಇಷ್ಟು ಕಾರ್ಯಗಳನ್ನ ನೀವು ಮಾಡ್ಬೇಕು. ಇಷ್ಟು ಕಾರ್ಯಗಳು ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಪ್ರಿಪ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಒಂದು ಆಟಿಟ್ಯೂಡ್. ಕೆಲವರು 1 ವಾರ ಓದ್ತೀರಾ, ಆಮೇಲೆ ಸೈಲೆಂಟ್ ಆಗಿ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀರಾ, ನನ್ಗಾಗೋದಿಲ್ಲ ಬಿಡು ಅಂತ. ಅದು ಮಾಡಬಾರ್ದು. ನೆವರ್ ಗಿವ್ ಅಪ್. ಆಗುತ್ತೆ,
ಯಾವ್ದಾದ್ರೂ ಆಗುತ್ತೆ, ಒಂದಿನ ಆಗುತ್ತೆ. ವೆಯ್ಟ್ ಮಾಡ್ಬೇಕು, ಹತಾಶ್ರ ಆಗ್ಬಾರ್ದು. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ನಿಮ್ಮ ಆಹಾರ ಪದ್ಧತಿ. ಕೆಲವ್ರು ಏನ್ ಮಾಡ್ತೀರಾ, ಸರಿ ನಂಗೇನು ಚೈನೀಸ್ ಫುಡ್ ತಿನ್ಬೇಕನ್ಸದೆ, ಚೈನೀಸ್ ಫುಡ್ ತಿಂದು ಸ್ಟಮಕ್ ಅಪ್ಸೆಟ್ ಮಾಡಿ 1 ವಾರ ರೆಸ್ಟ್ ತಗೊಂಡ್ಬಿಡು. ಆ ತರ ಮಾಡಬಾರ್ದು. ನಿಮ್ಮ ಆಹಾರ ಪಥ್ಯ ಏನಿದೆ ಅದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಒಂದು ದಿವಸ ನಿಮಗೆ ಜ್ವರ ಬಂದ್ರೆ ಒಂದು ದಿವಸ ವೇಸ್ಟ್, ಹೌದಲ್ವಾ? ಒಂದು ದಿವಸ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ರೆ ಒಂದು ದಿವಸ ವೇಸ್ಟ್. ಅದೇ ಒಂದು ದಿವಸ ಓದಕ್ ಹಾಕಿದಿದ್ರೆ ಇನ್ನೊಂದು 5 ಮಾರ್ಕ್ಸ್ ಬಂದಿರೋದು, ಹೌದಲ್ವಾ? ಅದಕ್ಕೇನೆ ನಿಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಮೂರನೇದು ನಿಮ್ಮ ಎಕ್ಸಸೈಸ್. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸೊ ಆರೋಗ್ಯವಾಗಿರ್ಬೇಕು ಅಂದ್ರೆ ಈ ಎಕ್ಸಸೈಸು ಇಂಪಾರ್ಟೆಂಟ್. ಸೂರ್ಯ ನಮಸ್ಕಾರ ಮಾಡ್ತೀರಾ, ರನ್ನಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ಗೆ ಇಷ್ಟ ಬಂದಿದ್ದು 1 ಅವರ್ ಎಕ್ಸಸೈಸ್ ಮಾಡ್ಲೇಬೇಕು. 24 ತಾಸಲ್ಲಿ 1 ಅವರ್ ಇಡ್ಬೋದಲ್ಲ? ಈ ಹುಡುಗ ಖುಷಿಯಾಗಿ ಹೇಳ್ತಾ ಇದ್ದಾರೆ 1 ಅವರ್ ಇಡ್ತೀನಿ. ಸೊ ಮಿನಿಮಮ್ 60 ನಿಮಿಷ ಅಷ್ಟು ನೀವು ಎಕ್ಸಸೈಸ್ ಮಾಡಬೇಕು. 24 ತಾಸಲ್ಲಿ 5 ನಿಮಿಷ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಇಡ್ತೀರಾ, ಇನ್ನು 1 ಅವರ್ ಎಕ್ಸಸೈಸ್ಗೆ ಇಡ್ತೀರಾ, ಇನ್ನು 1 ಅವರ್ ನಿಮ್ಮ ಹಾಬೀಸ್ಗೆ ಇಟ್ಕೊಳ್ಳಿ. ಕೆಲವ್ರಿಗೆ ಏನಂದ್ರೆ ಹಾಡು ಹೇಳೋ ಹಾಬೀಸ್ ಇರುತ್ತೆ, ಇನ್ ಕೆಲವ್ರಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಇನ್ ಕೆಲವ್ರು ನಾಟಕ ಮಾಡ್ತಾ ಇರ್ತಾರೆ, ಇನ್ ಕೆಲವರು ಚೇಡ್ಸೋದಿರುತ್ತೆ. ಸೊ ನಿಮ್ಮ ಹಾಬೀಸ್ ಏನಿದೆ, ಹಾಬೀಸ್ಗೆ 1 ಅವರ್ ಇಡಿ. ಯಾಕಂದ್ರೆ ನೀವು ಓದೋ ಒಂದು ಬರದಲ್ಲಿ ಇವೆಲ್ಲ ಮರ್ತೋಗ್ತೀವಿ ನಾವು, ಹೌದಲ್ವಾ? ಓದೋವಾಗ ಏನನ್ಸುತ್ತೆ 24 ತಾಸು ನಾನು ಓದ್ಬೇಕಂತ ಕೂತ್ಕೋತೀವಿ, ಬಟ್ ನಾವು ಓದೋದು ಬರೀ 5 ತಾಸು ಅಷ್ಟೇ. ಆ ಒಂದು ಸಮಯದಲ್ಲಿ ನಾವು ಮಾಡ್ಬೇಕಾಗಿದ್ದ ಪ್ರತಿದಿನದ ಕರ್ತವ್ಯ ಪ್ರತಿಯೊಂದು ಮರ್ತೋಗ್ತೀವಿ, ಹೌದಾ? ಇನ್ನು 1 ತಾಸು ನಿಮ್ ಫ್ಯಾಮಿಲಿಗೆ ಕೊಡ್ಬೇಕು. ಯಾಕಂದ್ರೆ ಫ್ಯಾಮಿಲಿ ಜೊತೆ ಏನದೊಂದು ರಿಲೇಶನ್ಶಿಪ್ ಮತ್ತೆ ಬಾಂಡ್ ಇರುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ತ್ಯಾಗ ಮಾಡಬಾರ್ದು. ಫ್ಯಾಮಿಲಿ ಜೊತೆ ಕಂಪಲ್ಸರಿ ಮಾತಾಡ್ತಾ ಇರ್ಬೇಕು. ದೇ ಆರ್ ಯೋರ್ ಅಲ್ಟಿಮೇಟ್ ಮೋಟಿವೇಟರ್. ಆ ಕಡೆ ಲಾಸ್ಟ್, ಹೌದ್ ತಾನೆ? ಎಸ್. ಸೊ ಫ್ಯಾಮಿಲಿ ಜೊತೆ ಯಾವತ್ತೂ ನೀವು ನಾನು ವಾರಕ್ಕೊಂದ್ಸತಿ ಮಾತಾಡ್ತೀನಿ, ನಮ್ಮ ಅವ್ವನ ಹತ್ರ ವಾರಕ್ಕೊಂದ್ಸತಿ, ನಮ್ಮ ಅಪ್ಪಾಜಿ ಹತ್ರ ವಾರಕ್ಕೊಂದ್ಸತಿ, ಹಂಗ್ ಮಾಡ್ಬಾರ್ದು. ದಿನಕ್ಕೆ ಮಾತಾಡಿ. ಯಾಕಂದ್ರೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತಾರೆ, ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇರ್ತೀರಾ. ಅವ್ರ ಹತ್ರ ಮಾತಾಡ್ದವಾಗೆಲ್ಲ ನಿಮ್ಗೆ ಅನ್ಸುತ್ತೆ ನಾವು ಎದಕ್ಕೆ ಇಲ್ಲಿ ಬಂದಿದೀವಿ ಅಂತ. ಸೊ ಮಿನಿಮಮ್ 3 ತಿಂಗಳು ಟೈಮಿಂಗ್ಸ್ ಇಟ್ಕೊಳ್ಳಿ ಅಪ್ಪ. 3 ತಿಂಗಳು ಅಂದ್ರೆ 90 ಡೇಸ್. 90 ಡೇಸ್ ಅಲ್ಲಿ ನಾನು ಹೇಳಿದಿಷ್ಟು ಫಾರ್ಮುಲಾನು ಹಾಕೊಂಡು ಓದಿ. ಯಾವುದು ಕಬ್ಬಿಣದ ಕಡಲೆ ಅಲ್ಲ, ಎಲ್ಲ ಪಾಸ್ ಮಾಡ್ಬೋದು. ಬರೇ ನಿಮ್ಗೆ ಮನಸ್ಥೈರ್ಯ ಇರಬೇಕು, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರಬೇಕು. ಆಮೇಲೆ ನಿಮ್ಗೇನಂದ್ರೆ ಕೆಲವೊಂದ್ಸತಿ ಜಿಗುಪ್ಸೆ ಬರುತ್ತೆ. ಏನಾಗುತ್ತೆ, ಕೆಲವ್ರ ಫ್ರೆಂಡ್ಸ್ ಪಾಸ್ ಆಗ್ಬಿಟ್ಟಿರ್ತಾರೆ, ನೀವು ಆಗಿರೋದಿಲ್ಲ. ಸೊ ಆ ತರ ಪರಿಸ್ಥಿತಿ ತಂದ್ಕೊಂಡ್ಬೇಡಿ. ಅವ್ರು ಪಾಸ್ ಆದ್ರು ಅಂದ್ರೆ ಅವ್ರ ಕಷ್ಟ ಬದ್ದಿದ್ದಾರೆ, ಅವ್ರ ಹಾರ್ಡ್ ವರ್ಕ್, ಅವ್ರ ಲಕ್. ನಿಮ್ಗೂ ಒಂದು ಒಳ್ಳೆ ಕೆಲಸ ಕಾಯ್ತಾ ಇರುತ್ತೆ, ಹೌದಲ್ವಾ? ಕೆಲವ್ರು ಏನೋ ಆಗ್ಬೇಕು ಅನ್ಕೊಂಡಿರ್ತೀರಾ, ಏನೋ ಆಗಿರ್ತಾರೆ. ಇದೆಲ್ಲದಕ್ಕಿಂತ ಫಸ್ಟ್ ನಾವ್ ಆಗ್ಬೇಕಾಗಿರೋದು ಮನುಷ್ಯ ಆಗ್ಬೇಕು, ಹೌದಾ? ಯಾರು ಒಪ್ಪೋದಿಲ್ಲ, ಹೌದ್ ತಾನೆ? ಇವಾಗ ನಾವೆಲ್ಲರೂ ನಾನು KS ಆಗ್ಬೇಕು, ನಾ PSI ಆಗ್ಬೇಕು ಅನ್ನೋ ಬರದಲ್ಲಿ ನಾವು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ನಮ್ಮಲ್ಲಿ ನಮ್ಮ ಮಧ್ಯೆನೆ ಅಸೂಯೆ ಬಂದ್ಬಿಟ್ಟಿರುತ್ತೆ, ನಮ್ಮ ಮಧ್ಯೆನೆ ಒಂದು ವೈಮನಸ್ ಬಂದಿರುತ್ತೆ, ಹೌದಾ? ಕಟ್ ಥ್ರೋಟ್ ಕಾಂಪಿಟೇಷನ್ ಬಂದಿರುತ್ತೆ. ಅಲ್ಲಿ ಮಧ್ಯದಲ್ಲಿ ಯಾರು ತಳ್ಳಾಡ್ತಿದ್ದೀರಾ ದಯವಿಟ್ಟು ಹಂಗ್ ಮಾಡ್ಬೇಡಿ. ಹಿಂದಕ್ಕೆ ಹೋಗಿ, ಇಲ್ಲಾಂದ್ರೆ ಅಲ್ಲೇ ಕೂತ್ಕೊಳ್ಳಿ. ಆಮೇಲೆ ಇಲ್ಲಿ ಮುಂದ್ಗಡೆ ಯಾರಿದ್ದೀರಾ ದಯವಿಟ್ಟು ಜಾಗ ಇದ್ರೆ ಕೂತ್ಕೊಳ್ಳಿ. ಆಯ್ತು, ಸಮಾಧಾನ ಸಮಾಧಾನ. ಆಮೇಲೆ ನೀವೆಲ್ಲ ಯುವಕರಿದ್ದೀರಾ, ಬಿಸಿ ರಕ್ತ, ಈ ಬಿಸಿ ರಕ್ತದ ಬರದಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಸಪ್ತಾಪುರದಲ್ಲಿ ಹಲವಾರು ಸರಿ ನಮ್ಮ ಸ್ಟೇಷನ್ಗೆ, ಸಬರ್ಬನ್ ಸ್ಟೇಷನ್ ಕರ್ಕೊಂಡು ಬಂದಿರ್ತಾರೆ. ಅದು ಯಾರಂತ ನನಗೆ ಗೊತ್ತಿಲ್ಲ, ಇಲ್ಲಿದಾರೋ ಇಲ್ವೋ ಗೊತ್ತಿಲ್ಲ. ಸೊ ಈ ನಿಮ್ಮ ಹುಮ್ಮಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಹೋಗಿ ಗಾಂಜಾ ಕನ್ಸ್ಯೂಮ್ ಮಾಡೋದು, ಇಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡೋದು, ಇಲ್ಲ ಹೆಣ್ಮಕ್ಳಿಗೆ ಚುಡಾಯಿಸೋದು, ಇಲ್ಲ ಇನ್ನೇನೋ ಮಾಡೋದು ಬೇಡ. ಮೊನ್ನೆ ಒಂದು PG ನಲ್ಲಿ
ಆ ಪಿ ಜಿ ಅವರು ಯಾವ ಹೆಸರು ಹೇಳೋದಿಲ್ಲ ನಾನು, ಅವ್ರವರೇ ವೈಮನಸ್ಸಿಂದ ಮೊಬೈಲ್ ಕದ್ದಿದ್ದಾರೆ. ಇಂಥವ್ ಕೆಲಸ ಎಲ್ಲ ಆಗ್ಬಾರ್ದು. ನೀವೆಲ್ಲರೂ ಓದೋದಕ್ ಬಂದಿದ್ದೀರಾ, ಓದೋದ್ ಮಾತ್ರ ನಿಮ್ ತಲೆಯಲ್ಲಿರ್ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೆಲ್ಲರೂ ಕನ್ನಡಿ ನೋಡ್ಕೋತೀವಲ್ಲ, ಕನ್ನಡಿ ನೋಡ್ಕೊಂಡಿರೋರು ಯಾರು ಇಲ್ಲ, ಹೌದಲ್ಲ? ಕನ್ನಡಿ ನೋಡ್ಕೊಂಡಿರೋರು ಯಾರು ಇದ್ದೀರಾ ಅಂದ್ರೆ ಕೈ ಎತ್ತಿ. ಶಾಂತ. ಸೊ ಇವಾಗ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಕನ್ನಡಿ ನೋಡ್ಕೋತೀವಿ. ಕನ್ನಡಿ ನೋಡ್ಕೊಳ್ಳೋವಾಗ ನಾವು ಬರೇ ನನ್ ಮುಖ ಹೀಗಿದೆ ಹೀಗಿದೆ ಅಷ್ಟೇ ನೋಡ್ಕೊಬಾರ್ದು. ನಾವ್ ಏನ್ ಆಗ್ಬೇಕು ಅನ್ಕೊಂಡಿದೀವಲ್ಲ ಅದನ್ನ ನೋಡ್ಕೊಬೇಕು, ಹೌದಾ? ಇವಾಗ ಕೆಲವ್ರಿಗೆ ಆಸೆ ಇರುತ್ತೆ, ಏನು ನಾ ಯೂನಿಫಾರ್ಮ್ ಹಾಕೊಬೇಕು ನಂತರ. ಅವಾಗ ಈ ತರ ಫೋನ್, ಸ್ಮಾರ್ಟ್ ಫೋನ್ ಎಲ್ಲ ಜಾಸ್ತಿ ಇರ್ಲಿಲ್ಲ, ಎಲ್ಲೋ ಒಂದೊಂದು ಇರ್ತಾ ಇತ್ತು. ಸ್ಮಾರ್ಟ್ ಫೋನ್ ಜಾಸ್ತಿ ಇರ್ಲಿಲ್ಲ 2013. ಕನ್ನಡಿನಲ್ಲಿ ನನ್ನನ್ನು ನಾನೇ ನೋಡ್ಕೋತೆ, ನಾನು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ, ಕ್ಯಾಪ್ ಹಿಂಗಿದೆ ಹಿಂಗಿದೆ. ಸೊ ನಮ್ಮನ್ನ ನಾವು ಏನ್ ಆಗ್ಬೇಕು ಅನ್ಕೊಂಡಿದೀವಿ, ಈ ವಿಸಿಲ್ ಎಲ್ಲ ಬೇಡ. ಸೊ ನಮ್ಮನ್ನ ನಾವೇನ್ ಆಗ್ಬೇಕು ಅನ್ಕೊಂಡಿದೀವಿ ಅದನ್ನ ಕನ್ನಡಿಯಲ್ಲಿ ನಾವು ಪ್ರತಿರೂಪನ ನೋಡ್ಕೊಳ್ಬೇಕು. ಅವಾಗನೇ ಏನಾಗುತ್ತೆ, ಪ್ರತಿದಿನ ನಮ್ಗೆ ಮೋಟಿವೇಟ್ ಆಗುತ್ತೆ. ಕನ್ನಡಿನಲ್ಲಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಬರೇ ನಂದು ಇದು ಸರಿಗಿದೆ, ಇದು ಪಿಂಪಲ್ ಆಯ್ತು ಅದೆಲ್ಲ ನೋಡ್ಕೊಬಾರ್ದು. ಕನ್ನಡಿನಲ್ಲಿ ನಾವ್ ಏನಾಗ್ಬೇಕು ಅದನ್ನ ನೋಡ್ಕೊಬೇಕು. ಮತ್ ನೀವ್ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಆ ಉದ್ದೇಶ ಫುಲ್ಫಿಲ್ ಆಗೋ ತನಕ ನೀವು ಆ ಕಡೆ ಈ ಕಡೆ ಡೈವರ್ಟ್ ಆಗ್ಬಾರ್ದು. ಇವಾಗ ಕುದುರೆ ನೋಡಿರ್ತೀರಲ್ವಾ, ಕುದುರೆಗೆ ಇಲ್ಲಿ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಮುಂದೆನೆ ನೋಡ್ಲಿ ಅಂತ. ಈ ಒಂದು ಪ್ರಿಪ್ರೇಷನ್ ಟೈಮ್ ಅಲ್ಲಿ ನಾವು ಕುದುರೆ ತರಾನೇ ಇರ್ಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ಕೆಲವರು ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ದುಶ್ಚಟಗಳಿಗೆ ದಾಸರಾಗ್ತೀರಾ, ಹಂಗಾಗ್ಬಾರ್ದು. ನಾನು ಅದಕ್ಕೋಸ್ಕರ ಇದನ್ನ ಹೇಳಿದ್ದು. ಇವಾಗ ಜಾಸ್ತಿ ಓದ್ತಾ ಯಾರೋ ಹೇಳ್ತಾರೆ ಡ್ರಿಂಕ್ಸ್ ಮಾಡು, ಗಾಂಜಾ ತಗೋ, ಆ ತರದ್ ಯಾವ್ದಕ್ಕೂ ನೀವು ಬಲಿಪಶು ಆಗ್ಬಾರ್ದು. ಕರೆಕ್ಟ್? ಸಪ್ತಾಪುರದಲ್ಲಿ ಯಾರಾದ್ರೂ ಅಂತವ್ರು ಸಿಕ್ಬಿಟ್ರಿ ಅಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ, ಡೆಫಿನೆಟ್ಲಿ ಕೇಸ್ ಹಾಕ್ತೀನಿ. ಕೇಸ್ ಹಾಕ್ರೆ ಒಂದು ಸತಿ ಕೇಸು, ಕೋರ್ಟು, ಕಚೇರಿ ಅಂತ ಬಂತು ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಮತ್ತೆ ಲೈಫ್ ಸ್ಪಾಯ್ಲ್ ಆಗುತ್ತೆ. ಬೇಡ, ಹಾಗಾಗೋದ್ ಬೇಡ. ಯಾಕಂದ್ರೆ ನೀವೆಲ್ಲ ನಮ್ ಧಾರವಾಡ ಮಂದಿ ಇದ್ದೀರಾ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಕೆಲ್ಸ ಗಿಟ್ಟಿಸ್ಕೋಬೇಕು. ನೀವೇನೋ ಒಂದು ಉದ್ದೇಶದಿಂದ ಬಂದಿರಾ, ಆ ಉದ್ದೇಶ ಎಲ್ಲ ಕರೆಕ್ಟ್ ಟೈಮ್ಗೆ ಸಾರ್ಥಕ ಆಗ್ಬೇಕು. ಸುಮ್ನೆ ಬಂದಿಲ್ಲ ಏನೋ ಒಂದು ಅವಘಡ, ಏನೋ ಮಾಡ್ಕೊಂಡು ಯಾರ್ದೋ ಮಾತು ಕಟ್ಕೊಂಡು ಏನೋ ಮಾಡ್ಕೊಂಡು ಕೇಸ್ ಗೀಸ್ ಆಯ್ತು ಅಂದ್ರೆ ನೋಡ್ರಿ ಸರಿಗ ಇರೋದಿಲ್ಲ. ನಾನು ಇವಾಗಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಎಲ್ಲ ಸಪ್ತಾಪುರದವರು ಇದೀರ ಮೆಜಾರಿಟಿ. ನೀವೆಲ್ಲರೂ ಕ್ಲಿಯರ್ ಕಟ್ ಆಗಿ ಇದನ್ನ ತಲೆಯಲ್ಲಿ ಇಟ್ಕೊಬೇಕು. ಯಾವ್ದಾರು ಕೇಸ್ ಆಯ್ತು ಅಂದ್ರೆ ಸುಮ್ನೆ ಬಿಡೋದಿಲ್ಲ. ಇಷ್ಟು ದಿವಸ ನಾವು ವಾರ್ನಿಂಗ್ ಮಾಡಿ ಬಿಡ್ತಾ ಇದ್ದೆ, ಇನ್ನು ವಾರ್ನಿಂಗ್ ಗಿರ್ನಿಂಗ್ ಯಾವ್ದಿಲ್ಲ, ಡೈರೆಕ್ಟ್ ಕೇಸ್ ಹಾಕ್ತೀನಿ. ಎಸ್ಪೆಷಲಿ ಈ ಗಾಂಜಾ, ಡ್ರಿಂಕ್ಸ್, ಆಮೇಲೆ ಇದು ಈ ಹುಡುಗಿರಿಗೆ ಚುಡಾಯಿಸೋದು, ಅಂಡ್ ನನ್ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರಿಗೆ ಚುಡಾಯಿಸೋದು ಗಿಡಾಯಿಸೋದು ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸೊ ಇವಾಗ ತಾವೆಲ್ಲರೂ ಪ್ರಿಪ್ರೇಷನ್ ಬಗ್ಗೆ ಕೇಳಿದ್ದೀರಾ, ಹೌದಾ? ಇನ್ನು ನೆಕ್ಸ್ಟ್ ನಿಮ್ದು ಕಂಡಕ್ಟ್ ಬಗ್ಗೆ ಹೇಗಿರ್ಬೇಕು. ಕಂಡಕ್ಟ್ ಅಂದ್ರೆ ಹೇಗೆ ನೀವು ಇದ್ ಮಾಡ್ತೀರಾ, ರೆಪ್ರೆಸೆಂಟ್ ಮಾಡ್ತೀರಾ. ಗುರು ಹಿರಿಯರಿಗೆ ಯಾವಾಗ್ಲೂ ನೀವು ಗೌರವಿಸ್ಬೇಕು, ಹೌದಾ? ಕೆಲವ್ರು ಏನ್ ಮಾಡ್ತೀವಿ, ಸ್ವಲ್ಪ ಓದ್ತಾ ಇದ್ದಂಗೆ ತಲೆ ಮೇಲೆ ಕಿರೀಟ ಬಂದ್ಬಿಡುತ್ತೆ, ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಹಂಗ್ ಮಾಡ್ಬಾರ್ದು. ಹಂಗ್ ಮಾಡಿದ್ರೆ ಅದ್ರದ್ದು ಎಫೆಕ್ಟ್ ನೀವೇ ತಗೋತೀರಾ, ಬೇರೆ ಯಾರು ತಗೊಳ್ಳೋದಿಲ್ಲ. ಸೊ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ನಿಮ್ ಎಲ್ಡರ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಬಹಳ ಇಂಪಾರ್ಟೆಂಟ್. ಕರೆಕ್ಟ್? ಇಷ್ಟೆಲ್ಲ ಮಾಡೋಣ. ಹೌ ಇಸ್ ದ ಜೋಶ್? बोलो भारत माता की।